ಯಾಕೆಂದರೆ 8 ಗಂಟೆ 6 ಗಂಟೆಗೆಲ್ಲ ಹೋಗಿ ರಾತ್ರಿ 8 ಗಂಟೆ 10 ಗಂಟೆವರೆಗೂ ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. BLO ಕೆಲಸವನ್ನು ಮುಗಿಸ್ಕೊಂಡು ಬಂದು ತಾನು ನೀರು ಕುಡಿಯಲು ಕೂತ್ಕೊಂಡಂಥ ಸಂದರ್ಭದೊಳಗಡೆ ಕುಸ್ತು ಬಿದ್ದಿದ್ದಾಳೆ. ಅಂದರೆ ಇವತ್ತು ಒತ್ತಡ ಹೇಗಿದೆ, ಇವತ್ತು 100 ಆಗಬೇಕು 50 ಆಗಬೇಕು ಅಂತ ಹೇಳಿ ತುಂಬ ಒತ್ತಡ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾದ ಒತ್ತಡದ ಕೆಲಸವನ್ನು ಮಾಡಿಸ್ತಾ ಇದ್ದೀರಿ? ಈ ಪರಿಸ್ಥಿತಿ ಒಳಗಡೆ ಚುನಾವಣಾ ಆಯೋಗ ಒತ್ತಡದಲ್ಲಿ ಇಡೀ ರಾಜ್ಯದ ಕಾರ್ಮಿಕರನ್ನ ಕೆಲಸ ಮಾಡಿಸೋದು ಸರಿಯಾದ್ದಲ್ಲ. ಇವತ್ತು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಫೆಡರೇಷನ್ MJM ಪ್ರಧಾನ ಕಾರ್ಯದರ್ಶಿ ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ, ಏನು BLO ಮುಖಾಂತರ SIR ಕಾರ್ಯಕ್ರಮವನ್ನು ಇವತ್ತು ಚುನಾವಣಾ ಆಯೋಗ ಹಮ್ಮಿಕೊಂಡಿದೆ ರಾಜ್ಯಾದ್ಯಂತ, ತುಂಬ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಇವತ್ತು ಅನ್ನಿಸ್ತಾ ಇದೆ. ಯಾಕೆಂದರೆ 8 ಗಂಟೆ 6 ಗಂಟೆಗೆಲ್ಲ ಹೋಗಿ ರಾತ್ರಿ 8 ಗಂಟೆ 10 ಗಂಟೆವರೆಗೂ ಕೆಲಸ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಅವ್ರ ಮನೆ ಮಕ್ಕಳನ್ನು ನೋಡೋಕ್ಕಾಗದೇ ಇರೋಂಥ ಪರಿಸ್ಥಿತಿಗೆ ಆಯೋಗ ಒತ್ತಡವನ್ನು ಹೇರ್ತಾ ಇರೋದು ಸರಿಯಾದ್ದಲ್ಲ. ಇದರಿಂದ ತುಮಕೂರಿನ VA ಆಗಿರ್ತಕ್ಕಂಥ ಇನ್ನೂ ಬಾಳಿ ಬದುಕಬೇಕಾದಂಥ ಕಾರ್ಯಕರ್ತೆ ತೀರ್ಕೊಂಡಿದ್ದಾರೆ ನಿನ್ನೆ ಆಕ್ಸಿಡೆಂಟಲ್ಲಿ. ಅವ್ರ ಮನೆ ಪರಿಸ್ಥಿತಿ ಏನು, ಇವತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಭದ್ರಾವತಿ ತಾಲೂಕಿನ ಕಲ್ಲಹಳ್ಳಿನ ಇರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆ ಹೃದಯಾಘಾತ BLO ಕೆಲಸವನ್ನು ಮುಗಿಸ್ಕೊಂಡು ಬಂದು ತಾನು ನೀರು ಕುಡಿಯಲು ಕೂತ್ಕೊಂಡಂಥ ಸಂದರ್ಭದೊಳಗಡೆ ಕುಸ್ತು ಬಿದ್ದಿದ್ದಾಳೆ. ಅಂದರೆ ಇವತ್ತು ಒತ್ತಡ ಹೇಗಿದೆ, ಇವತ್ತು BP ಶುಗರು ಎಲ್ಲ ಇರ್ತಕ್ಕಂಥ ಕಾರ್ಯಕರ್ತೆಯನ್ನು ತೊಗೊಂಡಿದ್ದೀರಿ. ಇವತ್ತು 100 ಆಗಬೇಕು 50 ಆಗಬೇಕು ಅಂತ ಹೇಳಿ ತುಂಬ ಒತ್ತಡ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಯಲಹಂಕದಲ್ಲಿ ಒಂದು ತಹಸೀಲ್ದಾರ್ ಹೋಗಿ ಕಾರ್ಯಕರ್ತೆಗೆ 350 ಮಾಡಿದ್ಯಾ, ನಿಂದು 900 ಬೇಕಾಗಿತ್ತು ಅಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಈ ರೀತಿ ಹಿಂಸೆ ಕೊಡ್ತಾ ಇದ್ದರೆ, ಒತ್ತಡದಲ್ಲಿ ಇದೇ ರೀತಿ ಸಾವು ನೋವುಗಳಾದರೆ ಆ ಕುಟುಂಬಕ್ಕೆ ನಿಜವಾಗ್ಲೂ ಸರ್ಕಾರ ಏನು ಪರಿಹಾರ ಕೊಡ್ತೀರಿ? ಪರಿಹಾರ ಕೊಡೋದು ಮುಖ್ಯ ಅಲ್ಲ, ಆ ಮನೆ ನಿರ್ವಹಣೆಯನ್ನು ಆ ಮಕ್ಕಳನ್ನ ನೋಡ್ತಕ್ಕಂಥವ್ರು ಯಾರು? ಯಾಕೆ ಈ ರೀತಿಯಾದ ಒತ್ತಡದ ಕೆಲಸವನ್ನು ಮಾಡಿಸ್ತಾ ಇದ್ದೀರಿ? ಇವತ್ತು ಮುಖ್ಯಮಂತ್ರಿಗಳಾಗಿರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಇದನ್ನು ಪರಿಗಣಿಸಬೇಕು. ಒತ್ತಡದಿಂದ ಕೆಲಸ ಮಾಡೋದನ್ನು ತಪ್ಪಿಸ್ಬೇಕು. ತಿಂಗಳಿಗೆ 100 50 ಆಗಬೇಕು, ರಾತ್ರಿ 10 ಆಗಲಿ ಇದಾಗಲಿ ಎಲ್ಲಿದ್ದಾರೆ ಈ ರೀತಿ ಕೆಲಸ ಮಾಡೋದನ್ನ ಕೈಬಿಟ್ಟು ಸಮಯ ಅವಕಾಶ ಕೊಟ್ಟು ಏನಿವತ್ತು ಪ್ರಜಾಪ್ರಭುತ್ವದಲ್ಲಿ ಸರಿಯಾಗ್ತಕ್ಕಂಥ ಈ ಮತದಾರರ ಪರಿಷ್ಕರಣೆಯನ್ನು ಇವತ್ತು ಕಾರ್ಯಕರ್ತರು ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಅನಾರೋಗ್ಯದಲ್ಲಿರ್ತಕ್ಕಂಥವ್ರು ಕೂಡ ಪತ್ರ ಕೊಟ್ಟರು, ಅವ್ರನ್ನ ಕೈ ಬಿಡದೆ ಇವತ್ತು ಕೆಲಸ ಮಾಡಿಸ್ತಾ ಇದ್ದೀರಿ. ಹಾಗೆ ಅವರಿಗೆ ಮೊಬೈಲಲ್ಲಿ ಆ್ಯಪಲ್ಲೇ ಮಾಡಬೇಕಾಗಿರೋದ್ರಿಂದ ತುಂಬ ಕಷ್ಟಕರವಾಗಿದೆ. ಮೊಬೈಲು ನೆಟ್ವರ್ಕ್ ಇರೋದಿಲ್ಲ. ಮೊಬೈಲ್ ಇವತ್ತು ನಮ್ಮ ಇಲಾಖೆ ಒಳಗಡೆ ಕೊಟ್ಟಿರ್ತಕ್ಕಂಥ ಮೊಬೈಲಲ್ಲಿ ಪೋಷನ್ ಟ್ರ್ಯಾಕರ್ ಮಾಡೋದಕ್ಕೆ ಆ್ಯಡ್ ಆಗ್ತಾ ಇಲ್ಲ, ಇವತ್ತು ಯಾವುದೇ ಆ್ಯಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಸ್ವಂತ ಮೊಬೈಲ್ಗಳಲ್ಲಿ ಅವರು ಕಷ್ಟಪಟ್ಕೊಂಡು ಚುನಾವಣಾ ಆಯೋಗ ಒಂದು ಬುಕ್ಸನ್ನು ಕೊಟ್ಟಿಲ್ಲ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ರು. ಇವತ್ತು ಆ ಪ್ರಶ್ನೆ ಮಾಡಿದ್ರು ಅವ್ರಿಗೊಂದು ನೋಟಿಸ್ ಕೊಡ್ತಾರೆ. ಈ ಪರಿಸ್ಥಿತಿ ಒಳಗಡೆ ಚುನಾವಣಾ ಆಯೋಗ ಒತ್ತಡದಲ್ಲಿ ಇಡೀ ರಾಜ್ಯದ ಕಾರ್ಮಿಕರನ್ನು ಕೆಲಸ ಮಾಡಿಸೋದು ಸರಿಯಾದ್ದಲ್ಲ. ನಾವು ಇವತ್ತೇನು ಅಂಗನವಾಡಿ ಕಾರ್ಯಕರ್ತರು ತೀರ್ಕೊಂಡಿದ್ದಾರೆ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು. ಈ ಒತ್ತಡದ ಕೆಲಸವನ್ನು ಸಡಲೀಕರಣ ಮಾಡಬೇಕು. ಮತ್ತು ಸಮಯಾವಕಾಶವನ್ನು ತಗೊಂಡು ಇಷ್ಟು ವರ್ಷಗಳಿಂದ ಮತದಾರರ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಗೊಂದಲಗಳು ಇವತ್ತಿಂದಲ್ಲ ಸುಮಾರು ವರ್ಷಗಳಿಂದ ಆಗಿದೆ. ಒಂದು ಮನೆಗೆ ಹೋದರೆ ತಂದೆ ತಾಯಿ ಅಲ್ಲಿರ್ತಾರೆ, ಇನ್ಯಾವುದೋ ಪೇಜ್ ಒಳಗಡೆ ಇನ್ಯಾವುದೋ 1000 ಇರ್ತಕ್ಕಂಥ ನಂಬರ್ ಒಳಗಡೆ ಮಗಳಿರ್ತಾಳೆ, ತಂದೆದು ಇನ್ನೆಲ್ಲೋ ಇರುತ್ತೆ. ಈ ರೀತಿ ಎಲ್ಲ ಪರಿಷ್ಕರಣೆ ಸ್ಕೂಟ್ನಿಯನ್ನು ಮಾಡಿಕೊಂಡು ಅವರು ಫೀಲ್ಡ್ಗೆ ಹೋಗಬೇಕಾಗತ್ತೆ. ಇಂಥ ಸರಿ ಬೆಳಿಗ್ಗೆ ಬಂದು ನೀನು ಲೊಕೇಶನ್ ಆಗಬೇಕು. ತುಂಬ ಈ ಪಾಪ ಕಾರ್ಯಕರ್ತೆಯರ ನೋವು ಹೇಳ್ಕೊಳ್ಳೋದನ್ನು ನಾವು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ನೀವು ನಿಧಾನವಾಗಿ ಮಾಡಿ, ನೀವು ಇದು ಒಂದು ಪ್ರಜಾಪ್ರಭುತ್ವದ ಕೆಲಸ ಅಂತ ಹೇಳಿ ನಾವು ಕಾರ್ಯಕರ್ತೆಯರನ್ನ ಮನವೊಲಿಸಿ ಕೆಲಸ ಮಾಡಲಿಕ್ಕೆ ಬಿಟ್ಟಿದ್ದೇವೆ. ಅದರಲ್ಲಿ ಮೊಬೈಲ್ ಮಾಡಲಿಕ್ಕೆ ಬರದೆ ಅಂತ ಕಾರ್ಯಕರ್ತೆಯನ್ನು ಕೂಡ ತೊಗೊಂಡು ತುಂಬ ಹಿಂಸೆ ಕೊಡ್ತಾ ಇದ್ದೀರಿ. ಈ ಒಂದು ಪ್ರಕ್ರಿಯೆ ಒಳಗಡೆ SIR ಇಂದ ಸಾಕಷ್ಟು ಕಾರ್ಮಿಕರನ್ನು ಸಾವಿಗೀಡಬೇಡಿ ಸರ್ಕಾರ, ಚುನಾವಣಾ ಅಧಿಕಾರಿಗಳು. ಇನ್ನು ಸಮಯವನ್ನು ಕೊಡಿ, ಮತ್ತು ಏನು ಲೊಕೇಶನ್ನು ಇದರಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಡೀಕರಣ ಮಾಡ್ತಾ ಇಷ್ಟೇ ಆಗಬೇಕು ಅನ್ನೋ ಟಾರ್ಗೆಟನ್ನು ಯಾವ PDO ಆಗಿರ್ಬೋದು, ಯಾವ ತಹಸೀಲ್ದಾರ್ ಆಗಿರ್ಬೋದು, DC ಅವರಾಗಿರ್ಬೋದು, ಈ ಒತ್ತಡದಲ್ಲಿ ನಿಮ್ಮ ಕೆಳಮಟ್ಟದಲ್ಲಿ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಒತ್ತಡವನ್ನು ಕೊಟ್ಟು ಅವರನ್ನು ಪ್ರಾಣ ತೆಗೆಯುವಂಥ ಕೆಲಸವನ್ನು ದಯವಿಟ್ಟು ಕೈ ಬಿಡಬೇಕು. ಇದನ್ನು ನಿಧಾನವಾಗಿ ಮಾಡಿಸಿ ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ನಿಟ್ಟಿಗೆ ಸರ್ಕಾರ ನಿಲ್ಲಬೇಕು ಅಂತ ಹೇಳಿ ಅಂಗನವಾಡಿ ಫೆಡರೇಷನ್ನು ಆಗ್ರಹ ಮಾಡುತ್ತೆ. ಇವತ್ತು ಭದ್ರಾವತಿ ಹನೂರಲ್ಲಿ ಏನು ತೀರ್ಕೊಂಡಿದ್ದಾರೆ ಕಾರ್ಯಕರ್ತರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಚುನಾವಣಾ ಆಯೋಗ ಮತ್ತು ಸರ್ಕಾರ ಅಂತ ಹೇಳಿ ಆಗ್ರಹ ಮಾಡ್ತೇನೆ.